ಮುಂದೆ MLC ಆಗಿ ನೋಡ್ಬಹುದಾ ನಾವು? ಅದು ಪಾರ್ಟಿಗೆ ಬಿಟ್ಟ ವಿಚಾರ. ಖಂಡಿತವಾಗ್ಲೂ ನಾನು ಎಲ್ಲ ರಾಜಕಾರಣಿಗಳು ಹೇಳುವಂತಹ ಏಕೈಕ ವರ್ಡ್ ನೀವು ಹೇಳ್ತಿದ್ದೀರಿ, ಮುಂದೆ ನೋಡೋಣ ಅಥವಾ ಪಾರ್ಟಿಗೆ ಬಿಟ್ಟ ವಿಚಾರ ಅಂತ. ಈಗ ಹೈಕಮಾಂಡ್ ಡಿಸಿಷನ್ ತಗೋಬೇಕು, ಅದಕ್ಕೆ ನಮ್ಮ ರಾಜ್ಯದ ನಾಯಕರು ಡಿಸಿಷನ್ ತಗೋಬೇಕು. ಈಗ ನಾನು ಆಗ್ಲೇ ವಂಚಿತಳಾಗಿದ್ದೀನಿ ಟಿಕೆಟ್ ಇಂದ. ಇವತ್ತು ಸಂಸದಳಾಗ್ಬೇಕಾಗಿರೋಳು ಇಷ್ಟೆಲ್ಲ ಶ್ರಮ ಪಟ್ಟುನು ಕೂಡ ಮಹಿಳೆಯರ ಹಕ್ಕು ಅಂತ ಹೇಳ್ತೀವಿ ನಾವು, ಮಹಿಳೆಯರಿಗೆ ಸಿಗಬೇಕಾದಂತ ಒಂದು ಸ್ಥಾನಮಾನಗಳು ಅಂತ ಹೇಳ್ತೀವಿ. ನಾನು ಪಾರ್ಟಿಗೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಖಂಡಿತವಾಗ್ಲೂ ಕೊಡಿ ಅಂತ ನಾನು ಕೇಳ್ತೀನಿ, ಆಗ್ರಹಿಸ್ತೀನಿ. ಯಾಕಂದ್ರೆ ನಾನು ಕೆಲಸ ಮಾಡಿದ್ದೀನಿ, ಮಾಡಿದಂತ ಕೆಲಸಕ್ಕೆ ನಾನು ಕೂಲಿ ಕೊಡಿ ಅಂತ ನಾನು ಕೇಳೋದ್ರಲ್ಲಿ ತಪ್ಪಿಲ್ಲ. ಅಂಥದ್ರಲ್ಲಿ ನಾನು ಇವತ್ತಿಗೂ ಕೂಡ ಆಗ್ರಹ ಮಾಡ್ತೀನಿ. ಮುಂದಿನ ದಿನಮಾನದಲ್ಲಿ ನಾನು ಯಾಕೆ ಇಷ್ಟು ಮಾತುಗಳನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ, ಲೋಕಸಭಾ ಟಿಕೆಟ್ ತಪ್ಪು, ಹಾಗೂ ಅದರ ಜೊತೆಯಲ್ಲಿ ಇಂದಿಗೆ ನಿಮ್ಗೆ ಯಾವುದೋ ಒಂದು ಮಂಡಳಿ ಪೋಸ್ಟ್ ಆಗಿರ್ಲಿ ಅಥವಾ MLC ಪೋಸ್ಟ್ ಆಗಲಿ ಯಾವುದೋ ಒಂದು ಅಧಿಕಾರವನ್ನು ತಮಗೆ ಕೊಡ್ತಾ ಇಲ್ಲ. ಸೊ ಹಾಗೂ ನೀವು ನಿರಂತರವಾಗಿ ಪ್ರತಿ ಎಲೆಕ್ಷನ್ಗೆ ಪ್ರತಿ ಜಿಲ್ಲೆಯನ್ನ ನೀವು ವಹಿಸ್ಕೊಂಡು ಕೆಲಸ ಮಾಡ್ತೀರಿ. ಇಷ್ಟೆಲ್ಲ ಆದ್ಮೇಲೂ ನೀವು ಏನು ಅಪೇಕ್ಷೆ ಇಲ್ಲದೆ ಇರ್ತೀರಾ? ಅಪೇಕ್ಷೆ ಇಲ್ದಂಗೆ ಆಸೆ ಇಲ್ಲದ ಮನುಷ್ಯ ಯಾರು ಇಲ್ಲ.